ಭೀಷ್ಮನ ಬದುಕು. ಜೀವನದಲ್ಲಿ ಹತ್ತಾರು ಕನಸುಗಳನ್ನು ಕಾಣುತ್ತಾ ಭಾವಿ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದಂತಹ ಪ್ರಾಯದಲ್ಲೇ ಮಹತ್ತರವಾದಂತಹ ಬದಲಾವಣೆಯನ್ನು ಹೊಂದಿ ಜೀವನದಲ್ಲಿ ಒಂದು ತರವಾದಂತಹ ಬ್ರಹ್ಮಚರ್ಯವನ್ನು ಸ್ವೀಕರಿಸಬೇಕಾದಂತಹ ಸ್ಥಿತಿ ಧರ್ಮಕರ್ಮ ಸಂಯೋಗದಿಂದ ನನಗೆ ಪ್ರಾಪ್ತವಾಯಿತು. ಹಾಗಾದ್ರೆ ನಾನು ಯಾಕೆ ಬದರಿಕಾಶ್ರಮ ಸೇರಲಿಲ್ಲ ಕೇಳಿದ್ರೆ, ತಂದೆಯವರಾದಂತಹ ಶಂಕರ ಭೂಪತಿಗಳು ಒಂದು ಮಾತು ಹೇಳಿದ್ರು ನನಗೆ. ಈ ಸಿಂಹಾಸನಕ್ಕೆ ಸರಿಯಾದಂತಹ ಉತ್ತರಾಧಿಕಾರಿ ಸಿಕ್ಕುವಲ್ಲಿವರೆಗೆ ನೀನು ಇದನ್ನು ರಕ್ಷಿಸಿಕೊಂಡು ಬರಬೇಕು ಮಗ. ನೀನು ಹತ್ತಿರಾವತಿಯ ಸಂಧಿ ವಿಗ್ರಹಿ. ಆ ಜಾಗ ನಿನಗೆ ಸ್ಥಿರವಾದದ್ದು. ಇಲ್ಲಿಗೊಬ್ಬ ಯಾರು ಸಮರ್ಥ ಎನ್ನುವುದನ್ನು ಕಂಡು ಹುಡುಕುವಲ್ಲಿ ನಿನ್ನ ಬದುಕು ಮುಡಿಪಾಗಿರಬೇಕು ಅಂತ ಹೇಳಿದರು. ಅಲ್ಲಿಂದ ನಂತರ ಕಣ್ಣಿಗೆ ಎಣ್ಣೆ ಹಾಕಿ ನಾನು ಈ ವಂಶವನ್ನು ಕಾಯುತ್ತಾ ಇದ್ದೇನೆ. ಚಿಕ್ಕಮ್ಮನಿಗೆ ಇಬ್ಬರು ಮಕ್ಕಳು, ಒಬ್ಬ ವಿಚಿತ್ರವೀರ್ಯ, ಮತ್ತೊಬ್ಬ ಚಿತ್ರವೀರ್ಯ. ಏನು ಮಾಡೋಣ ಹೇಳಿ? ಚಿತ್ರವೀರ್ಯರನ್ನು ಉಳಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ. ಯಾವರೋ ಒಬ್ಬ ಗಂಧರ್ವ ನಮ್ಮ ತಮ್ಮನ ಹೆಸರಿನವರೇ ಹೆಸರಿಗೆ ಬೇಕಾಗಿ ಕಾಲಾಟವನ್ನು ನಡೆಸಿ ತಮ್ಮನ ಮರಣವಾಯಿತು. ಆ ಕಾಲಕ್ಕೆ ಕೋಪೋದ್ರಿಕ್ತರಾಗಿ ತೆಗೆದಂತೆ ಮಾಡುವ ಗಂಧರ್ವಲೋಕವನ್ನು ಹುಡುತ್ತೇನೆ. ಮೇಲ್ಲೋಕವಾಸಿಗಳಾದಂತಹ ದೇವತೆಗಳೇ ಆದಿಯಾಗಿ ಸಲ್ಲದ ಭೀಷ್ಮ ವೈಯಕ್ತಿಕವಾದಂತಹ ಕದನದಲ್ಲಿ ನೀನು ತಲೆ ಹಾಕಕೂಡದು. ಹೀಗೊಂದು ಧರ್ಮಜಿಜ್ಞಾಸೆಯ ಮಾತನ್ನಾಡಿದರು. ಅದಕ್ಕೆ ಶಾಂತರಾದೆ. ಉಳಿದೊಬ್ಬ ಬದಲಾದಂತಹ ವಿಚಿತ್ರ ವೀರ್ಯನ ಬದುಕು ನಮ್ಮ ಚಂದ್ರವಂಶಕ್ಕೆ ದೀಪವಾಗಬೇಕು ಹೀಗೆ ಯೋಚಿಸುತ್ತಿರುವ ಕಾಲಘಟ್ಟ ವಾರ್ತಾವಾಹಕರೊಬ್ಬ ಬಂದು ಹೇಳಿದ, ಕಾಶಿಯಲ್ಲಿ ಮಹತ್ತರವಾದಂತಹ ಸ್ವಯಂವರ ನಡೆಯುತ್ತಾ ಇದೆ. 3 ಮಂದಿ ಹೆಣ್ಮಕ್ಕಳನ್ನು ಗೆದ್ದವರಿಗೆ ಕೊಡುವುದು ಅಂತ ತೀರ್ಮಾನ ಮಾಡಿದ್ದಾರೆ. ಆದರೂ ಸಹಜವಾಗಿ ಒಂದು ಪ್ರಶ್ನೆ ಬಂತು ನನ್ನ ಬಾಯಿಂದ. ಪರಾಕ್ರಮಕ್ಕೆ ಪ್ರತಿನಿಧಿಸಲ್ಪಟ್ಟಿರುವಂತಹ ಪ್ರದೀಪ್ತ ವಂಶಕ್ಕೆ ಯಾಕೆ ಹೇಳಿಕೆ ಇಲ್ಲ? ಆದ ಜೊತೆಯಾಗಿ ಗುಪ್ತಚರರು ಹೇಳಿದರು, ಕರಿಪುರದಲ್ಲಿ ಭೀಷ್ಮನಿಗರಿಯದ ಹಾಗೆ ನಡೆಯುತ್ತಾ ಉಂಟಲ್ಲಿ ಮದುವೆ. ಆಗ ನಾವು ಗಮನಿಸಬೇಕಾದಂತಹ ವಿಷಯ ಬಂದು ನೋಡಿ, ಭೀಷ್ಮನಿಗೆ ತಿಳಿಯದ ಹಾಗೆ ಒಂದು ಕಾರ್ಯಕ್ರಮ. ಹೇಳಿಕೆ ಬೇಕು ಅಂತ ನಾವು ಹೇಳುವುದಿಲ್ಲ. ನಮ್ಮ ಸಾಮಂತರನ್ನು ಅವರ ಮನೆಯಂತೆ ಕರೆಸಿ ಹೀಗೊಂದು ತೆರನಾದಂತಹ ಯೋಜನೆಯನ್ನು ಮಾಡ್ತಾನೆ ಅಂತಾದ್ರೆ ಪ್ರತಾಪಸೇನ ಭವಿಷ್ಯದಲ್ಲಿ ಏನನ್ನು ತೀರ್ಮಾನಿಸಿದ್ದಾನೆ, ಇದರ ಪರಿಣಾಮ ಎಲ್ಲಿಯವರೆಗೆ ಹತ್ತಿರಗೆ ಮುಟ್ಟಬಹುದು ತಟ್ಟಬಹುದು, ಈ ಕುರಿತಾಗಿ ನಾನು ಯೋಚಿಸಬೇಕಾಯಿತು. ಹಾಗಾಗಿ ಅಮ್ಮನಲ್ಲಿ ಹೇಳಿ ಸಂಧರ್ಮವನ್ನು ನಡೆರಿ ಶೀಘ್ರವಾಗಿ ಕಾಶಿಯ ಮಂಟಪದಲ್ಲಿ ನಿಂತೆ. ಹೋರಾಕ್ಷಣದಲ್ಲಿ ಸುತ್ತ ನೋಡುವಾಗ ಎಲ್ಲ ನಮ್ಮ ಮಂಡಲಾಧಿಪತಿಗಳು ಹೆಣ್ಮಕ್ಕಳನ್ನು ಕಂಡ್ರೆ ಕೈಯಲ್ಲಿ ಹೂವಿನ ಮಾಲೆಯನ್ನು ಧರಿಸಿ ವರ್ಣಪರನನ್ನು ಅಲಂಕರಿಸಿಕೊಳ್ಳುತ್ತಿರಬಹುದಾದಂತಹ ವಧುಗಳ ಹಾಗೆ ನಿಂತಿದ್ದಾರೆ. ಅವರಲ್ಲಿ ಹೇಳಿದೆ, ತರುಣಿಯರಾದಂತಹ ನಿಮಗೆ ನನ್ನ ಬಗ್ಗೆ ವಿಶ್ವಾಸ ಇದ್ರೆ, ನನ್ನ ಬಗ್ಗೆ ಸಾಕಷ್ಟು ಗೊತ್ತಿದ್ರೆ ಯಾರಿರಿ ರಥವನ್ನು ಹೇಳಿ. ಆ ಕಾಲಕ್ಕೆ ನಡುತ್ತಾ ಕೈ ಮುಗಿದ ನಿಮ್ಮೆಡೆಗೆ ಚಾರಕರನ್ನು ಕಳುಹಿಸುತ್ತಾ ಇದ್ದೆ ನಾನು. ಅದರ ಮಧ್ಯದಲ್ಲೇ ನಿಮ್ಮ ದರ್ಶನ ಆಯಿತು ಅಂತ ಪ್ರತಾಪಸೇನ ಕೈ ಮುಗಿದ. ಅಲ್ಲಿ ಉದ್ಘೋಷಿಸಿದೆ ನಾನು, ಶಶಿಕುಲಾಧಿಪರುಗಳ ಶೌರ್ಯ ವೃಕ್ಷಗಳಲ್ಲಿ ಎಸೆವ ಫಲರೂಪನು ಅರಿಗದಕ್ಕೆ ಪಂಚಾಸ್ಯ ಸ್ವರೂಪನು. ಈ ಭೀಷ್ಮರನ್ನು ಕೆಳಕುವವರು ಯಾರು? ನೋಡುವ ಗಂಡು ಮಕ್ಕಳಿದ್ರೆ ಹೇಳಿ. ಆಗ ದೇಶಾಧಿಪಾಲಕರು ಹೇಳಿದರು ಪ್ರತಾಪಸೇನನಿಗೆ, ಇವರನ್ನು ಗೆಲ್ಲುವವರಿಲ್ಲ, ಗಾಂಗೇಯನೇ ವಿಜಿಗೀಷ ಪ್ರವೃತ್ತಿ ಉಳ್ಳವರು. ಆಗ ಒಬ್ಬ ತಲೆ ಕೆಟ್ಟವ ಸಾಲ್ವನಂತೆ ಏನೋ ಬಡಬಡಿಸಿದ, ಅವನಿಗೆ ಅರಟ್ಟು ಕೊಡಬೇಕಾಯಿತು. ಪೆಟ್ಟು ತಿಂದ, ಭೂಮಿಯಲ್ಲಿ ಬಿದ್ದ. ಬಿದ್ದವನನ್ನು ಒತ್ತು ಆತಗೆ ತಳ್ಳಿದೆ.
ಪ್ರತಾಪಸೇನ ಕೈ ಮುಗಿದಿದ್ದಾಗ ತನ್ನ ತರುಣಿಯರ ಮಾಡುವೆಯನ್ನು ಉತ್ತರಿಸಬೇಕು ಅಂತ ಕೇಳಿಕೊಂಡ ಅವರಿಗೆ ಪರಿಣಯದ ಕಾಲಕ್ಕೆ ಕರೆಸಿಕೊಂಡೆ ಅಂತ ಮಾತನ್ನು ಹೇಳಿ ಶಶಿಮುಖಿಯರನ್ನು ನನ್ನ ಮನೆಗೆ ಅರ್ಥಾತ್ ಹತ್ತಿರೆಯ ಅಂತಃಪುರದವರೆಗೆ ತಂದು ತಿಂಗಳೊಂದು ಕಳೆಯಿತು. ಉನ್ನತಿಯಾದಂತಹ ಸತ್ಯವತಿ ದೇವಿಯವರ ಅಂತಃಪುರದಲ್ಲಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇನೆ. ನಮ್ಮ ತಮ್ಮನಾದಂತಹ ವಿಚಿತ್ರ ವೀರ್ಯವನ್ನು ನಡೆಸುವುದಕ್ಕಾಗಿ ಬದುಕುಗಳನ್ನು ತಂದಿದ್ದೇನೆ. ರಾಜಕಾರಣ ನಿಮಿತ್ತವಾಗಿ ಏನೇ ಕಲಹ ಇರಲಿ, ಅವರ ಅಪ್ಪ ಕೈಗೊಂಡಿರುವಂತಹ ಯಾವುದೇ ಒಂದು ಕೆಟ್ಟ ಕೆಲಸಕ್ಕಾಗಿ ನಾನು ದಂಡನಾ ಸ್ವರೂಪದಿಂದ ಆ ವಿವಾಹ ಮಂಟಪದಿಂದ ಹೆಣ್ಣುಮಕ್ಕಳನ್ನು ತಂದದ್ದೇ ಇರಲಿ. ಆದರೂ ಸೂಕ್ಷ್ಮಪತಿಯಾಗಿರುವ ಭಕ್ತಿಯನ್ನು ಹೆಣ್ಮಕ್ಕಳ ನಿಜ ಜೀವನದ ಪಾವನ ವಿಷಯದಲ್ಲಿ ಮೀಸಲಾಗಿರಿಸಿದ್ದೇನೆ. ಹಾಗಾಗಿ ಇವತ್ತು ಯೋಚಿಸುವುದು ಎಲ್ಲ ಸಿದ್ಧತೆ ನಡೆಯುತ್ತಾ ಉಂಟು. ಹೆಣ್ಮಕ್ಕಳಲ್ಲಿಯೂ ಬಾಯಿತೆರೆಯಾಗಿ ಮಾತಾಡಿ ಒಂದು ವಿಷಯವನ್ನು ಹಂಚಿಕೊಳ್ಳೋಣ. ಸರಿ, ಯಾರಲ್ಲಿ ಅಂಬಿಕೆ ಅಂಬಾಲಿಕೆ ನಮ್ಮ ಚಿಕ್ಕಪ್ಪನ ಪರಮಕಟ್ಟ ಅಂತ ಒಂದು ಮಾತಿದೆ. ನೀವು ನಿಮ್ಮ ನಾಡಿನಿಂದ ಇಲ್ಲಿಗೆ ಬಂದು 1 ತಿಂಗಳು ಕಳೆಯಿತು. ಹೇಗೆ ಎಲ್ಲ ಸೌಖ್ಯ ತಾನೆ? ನಮಗೆ ಬದಲಾವಣೆ ಆಗುತ್ತೆ ಗೊತ್ತಾಗಲಿಲ್ಲ. ಅದು ಅಮ್ಮನ ಮನೆಯಲ್ಲೇ ಇದ್ದಾಗ ಹೊಂದಾಣಿಕೆ ಅಂತ ಹೇಳಿದ್ರೆ ಹಾಗೆ. ಹೆಣ್ಣು ಹುಟ್ಟಿದ ಮನೆಯಲ್ಲೇ ಇರುವುದಲ್ಲ, ಹೊಕ್ಕ ಮನೆಯಲ್ಲಿಯೂ ಬದುಕಬೇಕು. ಹೆಣ್ಮಕ್ಕಳು ಅಂತ ಹೇಳಿದ್ರೆ ಚೌಕಟ್ಟಾದಂತಹ ಒಂದು ವಿಷಯದ ಬಗ್ಗೆ ತಮ್ಮನ್ನು ತಾವು ಸೇರಿಸಿಕೊಂಡು ಅದರಲ್ಲಿ ಸರಿಯಾದಂತಹ ಪ್ರಭಾವಳಿಯ ಹಾಗೆ ಕಾಣುವುದಕ್ಕೆ ಯಾರಿಗೆ ಸಾಧ್ಯವೋ ಅವರನ್ನು ನಿಜವಾದ ಹೆಣ್ಣು ಅಂತ ಹೇಳುವುದು. ನಿಮ್ಮ ಮೂವರನ್ನು ನಾನು ಕರೆದಿದ್ದೇನೆ. ಯಾಕೆ ಅಂತ ಅರ್ಥ ಇದೆ. ಸರಸಿಗ ಬಗೆಯೇ